ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ಎಲ್ಲ ವೆಯ್ಟ್ ಮಾಡಿದಂತ ಪ್ರೋಮೋ ಬಂದಿದೆ. ಬನ್ನಿ ಫಸ್ಟ್ ಪ್ರೋಮೋದ ಝಲಕ್ ಹೇಗಿದೆ ಅಂತ ನೋಡೋಣ. ಪ್ರವೇಶ ಮಾಡಿರುವಂತ ಅತಿಥಿಗಳು ಅತಿರೇಕ ಮಾಡಿದ್ರ ಯಾರಿಗೆ ಉತ್ತರ, ಯಾರಿಗೆ ಪಾಠ, ಯಾರಿಗೆ? ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಅತಿರೇಕ ಯಾರದ್ದು, ಎಡವಿದ್ದು ಯಾರು ಅಂತ ಕೇಳಿದ್ದಾರೆ. ಆಲ್ಮೋಸ್ಟ್ ಯಾರು ಎಡವಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಿದೆ ಎಲ್ರಿಗೂ ಕೂಡ. ಬನ್ನಿ ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ, ಮನೆಗೆ ಪ್ರವೇಶ ಮಾಡಿದ ಅತಿಥಿಗಳು ಅತಿರೇಕ ಮಾಡಿದ್ರ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೇಳ್ತಾ ಇದಾರೆ. ಇಲ್ಲಿ ಮಾಡಿದ್ರ ಅಲ್ಲ, ಮಾಡಿದ್ರು ಅಂತಾನೆ ಹೇಳಬೇಕು. ಯಾಕಂತಂದ್ರೆ ಮೋಕ್ಷಿತಾ ಅವ್ರನ್ನ ಬಿಟ್ಬಿಟ್ಟು ಮಿಕ್ಕಿರೋ 4 ಜನ ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡಿರೋದು ನೀಟಾಗಿ ಗೊತ್ತಾಗ್ತದೆ. ಮತ್ತೆ ನೆಕ್ಸ್ಟ್ ವರ್ಡ್ ಕೂಡ ಇಲ್ಲಿ ಹೇಳ್ತಾರೆ, ಸಿಬ್ಬಂದಿಗಳು ಗೆದ್ರ ಅಥವಾ ಹೆಡ್ ವೇಟರ್ ಆಗಿ ಎಡವು ಬಿದ್ರ ಅಂತ ಕೇಳಿದ್ರು. ಹೌದು, ಸಿಬ್ಬಂದಿಗಳು ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಎಡವು ಇರ್ಬೋದು, ಆದ್ರೆ ಎಲ್ಲಾ ವಿಚಾರದಲ್ಲೂ ಕೂಡ ಅತಿರೇಕ ಮಾಡಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಿದೆ. ಆದ್ರೆ ಇಲ್ಲಿ ಹೆಡ್ ವೇಟರ್ ಅಂದ್ರೆ ಬೇಕು ಬೇಕು ಅಂತ ನೀರ್ ಚೆಲ್ಲದಿರ್ಬೋದು ಉಗ್ರಂ ಮಂಜು ಅವರು, ಮತ್ತೆ ಚೇರ್ನ ಎತ್ತಿ ಬಿಸಾಕ್ಬಿಟ್ಟು ಮಾತಾಡೋದಿರ್ಬೋದು, ಮತ್ತೆ ಶೇವಿಂಗ್ ಮಾಡಿಸಿದ್ರು ಗೊತ್ತಾ, ಆ ಒಂದು ವಿಚಾರ ಇರ್ಬೋದು. ಇದೆಲ್ಲ ಬೇಕು ಬೇಕು ಅಂತ ಅತಿಥಿಗಳು ಯಾರು ಗೆಸ್ಟ್ಗಳು ಮನೆಗೆ ಬಂದವರು ಅಂದ್ರೆ ಒಂದು ಹೋಟ್ಲಿಗೆ ಹೋದವರು ಈ ರೀತಿಯಾಗಿ ಮಾಡ್ತಾರೆ. ಗೆಸ್ಟ್ಗಳು ರೀತಿಲಿ ಇರ್ಲೇ ಇಲ್ಲ. ಆದ್ರೆ ಎಡು ಬಿದ್ದಿದ್ದು ಇಲ್ಲಿ 100% ಗೆಸ್ಟ್ಗಳು ಅಂತ ಗೊತ್ತಾಗ್ತದೆ. ಅದ್ರಲ್ಲಿ ಮೋಕ್ಷಿತ ಅವ್ರದಂತೂ ಏನೂ ತಪ್ಪಿಲ್ಲ. ಅವರು ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರು. ಬೇಡದೆ ಇರೋದನ್ನ ಇಲ್ಲಿ ಎಲ್ಲೂ ಕೂಡ ಅವ್ರು ಮಾತಾಡ್ಲಿಲ್ಲ. ಒಂದು ಗೇಮ್ ಅಂತ ಕೊಟ್ಟಿರ್ಲಿ, ಏನೇ ಕೊಟ್ಟಿದ್ರು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲಿ ನೀಟಾಗಿ ಗೊತ್ತಾಗ್ತದೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಸಿಗೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು. ಹೌದು, ಅವ್ರದ್ದು ಕೂಡ ಎಲ್ಲಾನು ಸರಿ ಅಂತ ಇಲ್ಲಿ ಯಾರು ಹೇಳ್ತಲ್ಲ. ಆದ್ರೆ ಇಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ಮತ್ತೆ ಇಲ್ಲಿ 1-2 ಕಡೆ ಅವರು ತುಂಬಾ ತಪ್ಪಾಗಿ ಮಾತಾಡಿದ್ದಾರೆ. ಒಂದು ಮದುವೆ ವಿಚಾರ ಇರ್ಬೋದು, ಮತ್ತೆ ಇಲ್ಲಿ ಬಿಟ್ಟಿ ಊಟ ತಿನ್ನಕ್ಕೆ ಬರ್ತಿದ್ದೀರಾ ಅಂತ ಇಲ್ಲಿ ಹೇಳಿದಿರ್ಬೋದು. 2 ವಿಚಾರಗಳು ಇಲ್ಲಿ ತಪ್ಪಿದೆ. ಅದನ್ನ ಇಲ್ಲಿ ಯಾರು ಕೂಡ ಸರಿ ಅಂತ ಹೇಳ್ತಲ್ಲ. ಆದ್ರೆ ಬೇಡದೇ ಇರೋ ಮಾತು ಅನ್ನದ ವಿಚಾರಕ್ಕೆ ಬಂದಾಗ ಅವ್ರು ಹೇಳಿದ್ದೇ ಒಂದು, ಇಲ್ಲಿ ಮಂಜು ಅವರದನ್ನ ಅರ್ಥ ಮಾಡ್ಕೊಂಡಿದ್ದೇ ಒಂದು. ಇನ್ನಿಲ್ಲಿ ಕೊನೆಯದಾಗಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ, ಇದು ತಿನ್ನೋ ಅವ್ರಿಗೆ ಅಷ್ಟಿರ್ಬೇಕಂದ್ರೆ ತಂದು ಹಾಕೋ ನಮಗೆ ಎಷ್ಟಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರಲ್ಲ. ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಗುತ್ತೆ ಅಂತ ಗೊತ್ತಾಗ್ತದೆ. ಅದು ರೋಸ್ಟ್ ಮಾಡಕ್ಕೆ ಹೇಳಿದ್ದು ಮೇನ್ ಆಗಿ ಇಲ್ಲಿ ಅದನ್ನ ತೋರಿಸ್ತಾನೆ ಇದ್ದಾರೆ. ಪ್ರೋಮೋದಲ್ಲೂ ಕೂಡ ಇದನ್ನೇ ಹೈಲೈಟ್ ಮಾಡಿ ತೋರಿಸಿದ್ರು. ಇವಾಗ ಬಿಟ್ಟಿರೋ ಪ್ರೋಮೋದಲ್ಲೂ ಕೂಡ ಇದನ್ನೇ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಅಂದ್ರೆ ನೀನ್ ತಂದಾಕ್ತೀಯಾ ಅಂತ ಇಲ್ಲಿ ಕೇಳೋ ಒಂದು ಪ್ರಶ್ನೆ ಬಂದಿರಬಹುದು ಅಂತ ಅನಿಸ್ತದೆ. ಆಲ್ಮೋಸ್ಟ್ ಆಗಿ ರೋಸ್ಟ್ ಅಂತ ಕೊಟ್ಟಾಗ ಕಾಮನ್ ಆಗಿ ರೋಸ್ಟ್ ಮಾಡಕ್ ಹೋಗಿದ್ದಾರೆ. ಅದನ್ನ ರೋಸ್ಟ್ ತರ ತಗೋಬೇಕಿತ್ತು, ಬಟ್ ತೀರಾ ಪರ್ಸನಲ್ ಆಗಿ ಇಳಿದಿದ್ದಾರೆ ಅನ್ನೋ ಹೇಳೋ ಒಂದು ಎಲ್ಲಾ ಸನ್ನಿವೇಶಗಳು ಗೊತ್ತಾಗ್ತದೆ. ನೋಡೋಣ ಇನ್ನು ಏನೇನ್ ಹೇಳ್ತಾರೆ ಅಂತ ಬಿಟ್ಟು. ಸದ್ಯ ಪ್ರೋಮೋದಲ್ಲಿ ಇರೋ ಪ್ರಕಾರ ಈ 3 ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗೋದಂತೂ ಕನ್ಫರ್ಮ್. ಒಂದು ತಂದು ಹಾಕೋ ನಮಗೆ ಎಷ್ಟಿರ್ಬೇಕು, ಬರೀ ತಿನ್ನೋ ಅವ್ರಿಗೆ ಅಷ್ಟಿದೆ ಅಂದ್ರೆ ತಂದು ಹಾಕೋ ನಮಗೆ ಎಷ್ಟಿರ್ಬೇಕು ಅಂತ ಇಲ್ಲಿ ಹೇಳಿರೋದು. ಇಲ್ಲಿ ಇದಾಗಿದ ತಕ್ಷಣನೇ ಗಿಲ್ಲಿ ಅವರು ಹೇಳ್ತಾರೆ, ನಾವ್ ಹೇಳಿದ್ದು ದುಡ್ಡು ಕೊಟ್ಟು ತಂದು ಹಾಕೋದಲ್ಲ, ನಾವು ತಂದು ಹಾಕ್ತೀವಿ ಅಂತಂದ್ರೆ ಟೇಬಲ್ಗೆ ತಂದು ಇಡ್ತೀವಲ್ವಾ, ಆ ವಿಚಾರಕ್ಕೆ ನಾನು ಇಲ್ಲಿ ಹೇಳಿದ್ದು ಅಂತ ನೀಟಾಗಿ ಬಿಡಿಸಿ ಹೇಳ್ತಾ ಇದಾರೆ. ಅದನ್ನ ಸಮಾಧಾನವಾಗಿ ಯಾರು ಕೂಡ ಕೇಳಿಸ್ಕೊಳ್ಳೇ ಇಲ್ಲ. ಸದ್ಯ ಕಿಚ್ಚನ ಪಂಚಾಯಿತಿಯಲ್ಲಿ ಇಲ್ಲಿ ಗಿಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಕೇಳೋಣ. ಯಾಕಂದ್ರೆ ಅವ್ರು ಇಲ್ಲಿ ಹೇಳಿದ್ರು ಪ್ರೋಮೋದಲ್ಲಿ ಇರ್ಬೋದು, ಎಪಿಸೋಡ್ ಅಲ್ಲಿ ಇರ್ಬೋದು, ಪ್ರೋಮೋದಲ್ಲಿ ಕಟ್ ಮಾಡಿಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಗೊತ್ತಾಗಲ್ಲ. ಆದ್ರೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಅದು ಆಗಿದ ತಕ್ಷಣ ಅವರೊಂದು ಏನ್ ಡೈಲಾಗ್ ಹೊಡಿತಾರೆ, ತಂದು ಹಾಕೋ ನಮಗೆ ಎಷ್ಟಿರ್ಬೇಕು ಅಂತ ಅಂದ್ಬಿಟ್ಟು, ಏನೋ ಈ ರೀತಿ ಮಾತಾಡ್ತಿದೆ ಅಂತ ರಜತ್ ಅವ್ರು ಅಲ್ಲೇ ರೇಸ್ ಆಗ್ತಾರೆ. ಅವಾಗ ಹೇಳ್ತಾರೆ, ತಂದು ಹಾಕೋದು ಅಂತಂದ್ರೆ ನಾವು ದುಡ್ಡು ಕೊಟ್ಟು ತಂದು ಹಾಕೋದು ಅಂತ ಹೇಳಿಲ್ಲ, ಟೇಬಲ್ ತಂದಿಡ್ತಾರಲ್ವಾ, ಸರ್ವಿಸ್ ಮಾಡ್ತೀವಲ್ಲ ಅದಕ್ಕೆ ಅಂತ ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ಆ ಒಂದು ವರ್ಡ್ ಇಟ್ಕೊಂಡು ಇಲ್ಲಿ ಇವರು ಕಿಚ್ಚ ಸರು ಗಿಲ್ಲಿ ಅವ್ರಿಗೆ ಕ್ಲಾಸ್ ತಗೊಳ್ಬಹುದು ಅಂತ ಅನಿಸ್ತದೆ. ಕೊನೆಯದಾಗಿ ಇಲ್ಲಿ ಪ್ರೋಮೋದಲ್ಲಿ ಒಂದು ವರ್ಡ್ ಹೇಳ್ತಾರೆ, ಪ್ರಶ್ನೆ ಯಾರಿಗೆ, ಉತ್ತರ ಯಾರಿಗೆ, ಪಾಠ ಯಾರಿಗೆ ಅಂತ ಅಂದ್ಬಿಟ್ಟು. ಇಲ್ಲಿ ಪಾಠ ಗಿಲ್ಲಿಯವರಿಗೆ ಕೊಡ್ತಾರೆ. ಏನಕ್ಕೆ ಅಂತಂದ್ರೆ 3 ವಿಚಾರ ಹೇಳೋದಲ್ಲ, ಆ 3 ವಿಚಾರಕ್ಕೂ ಕೂಡ ಇಲ್ಲಿ ಸಿಗುತ್ತೆ. ಪ್ರಶ್ನೆ ಯಾರಿಗೆ ಅಂತಂದ್ರೆ ಇಲ್ಲಿ ಹೌದು ಎಲ್ಲರೂ ಕೂಡ ಜನಗಳು ಪ್ರಶ್ನೆಗಳನ್ನ ಕೇಳಿದೀವಿ. ಆ ಪ್ರಶ್ನೆಗೆ ಉತ್ತರ ಈಗ ಕೊಡಬೇಕು ಅಂತಂದ್ರೆ ಅಲ್ಲಿರೋ ಸ್ಪರ್ಧಿಗಳೇ ಇಲ್ಲಿ ಉತ್ತರ ಕೊಡಬೇಕು. ಒಂದು ಉಗ್ರಂ ಮಂಜು ಅವರಂತೂ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು. ಅನ್ನದ ಬಗ್ಗೆ ಇಲ್ಲಿ ಮಾತಾಡಿಲ್ಲ. ತಟ್ಟೆಯಲ್ಲಿ ಕೈ ಹಾಕಿ ಕಿತ್ಕೊಂತಿದ್ದೀರಾ ಅಂತ ಇಲ್ಲಿ 100% ಗಿಲ್ಲಿಯವರು ಹೇಳೇ ಇಲ್ಲ. ತಟ್ಟೆ ವಿಚಾರನ ಇಲ್ಲಿ ಹೇಳಿದ್ರು, ಅದನ್ನ ಇಲ್ಲಿ ತಿರುಗಿಸ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದ್ರೆ ತಿರುಗಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ತಿರುಗಿಸ್ತಾರೆ ಅಂತ ನೀಟಾಗಿ ಗೊತ್ತಾಗಿದೆ. ಇದ್ರ ಬಗ್ಗೆ ನಾನು ಹಿಂದೆ ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸದ್ಯ ನೀವು ಏನ್ ಕಾಯ್ತಾ ಇದ್ವಿ, ಪ್ರೋಮೋದಲ್ಲಿ ಏನ್ ಬರುತ್ತೆ, ಯಾರು ಕ್ಲಾಸ್ ತಗೊಂತಾರೆ ಅಂತ ಪೂರ್ತಿಯಾಗಿ ಪ್ರೋಮೋ ನೋಡಿದ ತಕ್ಷಣ ಡಿಸೈಡ್ ಮಾಡೋದು ಬೇಡ. ಫುಲ್ ಎಪಿಸೋಡ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟೇ ಬಿಡ್ತಾರೆ. ಸ್ವಲ್ಪ ಯಾರ್ಯಾರು ಕ್ಲಾಸ್ ಸಿಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗ್ತದೆ. ಇಲ್ಲಿ ರಜತ್ ಅವ್ರಿಗೂ ಕೂಡ ಕ್ಲಾಸ್ ಸಿಗೋ ಚಾನ್ಸಸ್ ಇದೆ. ತುಂಬಾನೇ ಬೈಯಲ್ಲ, ಯಾಕಂತಂದ್ರೆ ಅವರು ಗೆಸ್ಟ್ಗಳು ಇದ್ದಿದ್ದೇ 1 ವಾರ, ಅವ್ರಿಗೆ ಹೆಚ್ಚಾಗಿ ಕ್ಲಾಸ್ ತಗೊಳಕ್ಕೆ ಆಗಿಲ್ಲ. ಆದ್ರೆ ಬಿಗ್ ಬಾಸ್ ಮೇನ್ಲಿ ಇನ್ನೂ ಇರ್ಬೇಕಾಗಿರೋದು ತುಂಬಾ ದಿವಸಗಳು ಇದೆ. ಈಗಿರೋ ಕಂಟೆಸ್ಟೆಂಟ್ಗಳು ಅವ್ರಿಗೆ ಇಲ್ಲಿ ಹೆಚ್ಚಾಗಿ ಕ್ಲಾಸ್ ಸಿಕ್ಕಿದ್ರು ಕೂಡ ಇಲ್ಲಿ ಸಿಗ್ಬಹುದು. ನೋಡೋಣ ಯಾವ್ಯಾವ ವಿಚಾರಕ್ಕೆ ತಗೊಂತಾರೆ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಈ ಒಂದು ಊಟದ ವಿಚಾರ, ಅನ್ನದ ವಿಚಾರದ
ಬಗ್ಗೆ ಏನು ಮಾತಾಡಿದ್ರು ಇಲ್ಲಿ ಉಗ್ರಂ ಮಂಜು ಅವರು, ಇದನ್ನ ದಯವಿಟ್ಟು VT ಪ್ಲೇ ಮಾಡಿಬಿಟ್ಟು ಕಿಚ್ಚ ಸುದೀಪ್ ಸರ್ ತೋರಿಸಿದ್ರೆ ಎಲ್ಲರೂ ಕೂಡ ನಿಜವಾಗ್ಲೂ ಸಖತ್ ಖುಷಿ ಪಡ್ತಾರೆ ಅಂತ ಗೊತ್ತಾಗುತ್ತೆ. ಬರೀ ತಂದು ಹಾಕೋ ನಮಗೆ ಎಷ್ಟಿರಬೇಕು ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಇದನ್ನ ಇಟ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ರ ಬಗ್ಗೆ ಕೇಳ್ತಾರೆ. ಗಿಲ್ಲಿ ಬುದ್ಧಿ ಇಲ್ಲ, ಹಾಗಿಲ್ಲ ಹೀಗಿಲ್ಲ, ಏನು ಇಷ್ಟೊಂದೆಲ್ಲ ಮಾತಾಡ್ತಾನೆ, ಓವರ್ ಆಡ್ತಾನೆ ಅಂತ ಇಲ್ಲಿ ಕೇಳ್ತಾರೆ. ಅವ್ರು ಕೊಟ್ಟಿರೋ ಕಾನ್ಸೆಪ್ಟ್ ಏನಪ್ಪ, ರೋಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ರೋಸ್ಟ್ ಯಾವ ರೀತಿ ಮಾಡ್ತಾರೆ, ಇದೇ ರೀತಿ ತಾನೇ ರೋಸ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಸ್ಕ್ರಿಪ್ಟ್ ಆದ್ರೂ ಬರ್ಕೊಡ್ಬೇಕಿತ್ತು, ಈ ರೀತಿಯಾಗಿ ನೀವು ಮಾತಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಓನ್ ಆಗಿ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಅವ್ರು ಇಲ್ಲಿ ರೋಸ್ಟ್ ಮಾಡಿದ್ರು. ಆದ್ರೆ ಈಗ ಗಿಲ್ಲಿಯವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಕಾದು ನೋಡ್ಬೇಕಾಗಿದೆ. ಇದೊಂದು ಎಪಿಸೋಡ್ ಆಗಿದ ತಕ್ಷಣ ಜಾನ್ವಿ ಅವರು ಅಶ್ವಿನಿ ಅವರು ಇಲ್ಲ ತುಂಬಾ ಚೆನ್ನಾಗಿ ನೀನು ರೋಸ್ಟ್ ಮಾಡಿದೆ, ಇವ್ರು ಏನೊಂದು ಜಗಳ ಆಯ್ತು ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ರೆ ಸಖತ್ತು ಎಕ್ಸಲೆಂಟ್ ಅಂತ ಇಲ್ಲಿ ಹೇಳಿದ್ರು. ಜಾನ್ವಿ ಅವರು ಬಂದು ಅಪ್ರಿಷಿಯೇಟ್ ಮಾಡಿದ್ರು, ಅಶ್ವಿನಿ ಅವರು ಕೂಡ ಇಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು. ಆದ್ರೆ ಯಾರ್ಯಾರು ಇವಾಗ ಕಿಚ್ಚ ಸುದೀಪ್ ಸರ್ ಮುಂದೆ ಏನೊಂದು ಉತ್ತರ ಕೊಡ್ತಾರೋ ಅದು ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಗಿಲ್ಲಿಯವ್ರ ಜೊತೆ ಮಾತಾಡೋದೇ ಬೇರೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಇಲ್ಲಿ ಉತ್ತರ ಕೊಡ್ತಾರಲ್ಲ, ನಿಜವಾಗ್ಲೂ ಕೂಡ ಅಲ್ಲಿ ಹಾನೆಸ್ಟ್ ಆಗಿ ಕೊಡ್ಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕೇಳಿರೋ ಪ್ರಶ್ನೆನೆ ಇಲ್ಲಿ 3 ಸತಿ ಕೇಳ್ತಾರೆ ಅವರು. ಅಂದ್ರೆ ಅವರಲ್ಲಿ ಏನೊಂದು ಉತ್ತರ ಇತ್ತು ಆ ಉತ್ತರ ಈಚೆ ಬರೋವರೆಗೂ ಇಲ್ಲಿ ಕಿಚ್ಚ ಸುದೀಪ್ ಸರ್ ಬಿಡಲ್ಲ. ಒಟ್ಟಿನಲ್ಲಿ ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡೋದು ಬೇಡ. ಸದ್ಯಕ್ಕೆ ಇಲ್ಲಿ ಗೊತ್ತಾಗ್ತಿರೋದೇನು ಅಂತಂದ್ರೆ ಗಿಲ್ಲಿಯವ್ರಿಗೆ ಮತ್ತೆ ರಜತ್ ಅವ್ರಿಗೆ ಸ್ವಲ್ಪ ಇಲ್ಲಿ ಕ್ಲಾಸ್ ತಗೊಳ್ಬೋದು, ಗಿಲ್ಲಿಯವ್ರಿಗೆ ಜಾಸ್ತಿ ತಗೊಂತಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಅತಿರೇಕ ಯಾರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದ್ರು. ಸ್ವಲ್ಪ ಇಲ್ಲಿ ಎಡವಟ್ಟಲ್ಲ, ತುಂಬಾ ಅತಿರೇಕಗಳು ಆಗಿದೆ. ಕೆಲವೊಂದು ವಿಚಾರದಲ್ಲಿ ಮರ್ಯಾದೆ ಇಲ್ಲ, ನೀನು ಹೇಗೆ ಬದುಕ್ತಿದೆಯಾ ನೋಡು, ಮತ್ತೆ ಬಟ್ಟೆಗಳ ವಿಚಾರ ಇರ್ಬೋದು, ಇವನ್ ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಈ ಉಗ್ರಂ ಮಂಜು ಅವರು ಗಿಲ್ಲಿಯವ್ರ ಮೇಲೆ ಕಾಲು ಹಾಕೊಂಡು ನಗಾಡ್ತಾ ಇರ್ತಾರೆ. ಅವಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿಯಲ್ಲಿರ್ತಾರೆ. ನೋಡಿ ಇಲ್ಲಿ ಉಗ್ರಂ ಮಂಜು ಅವರು ಗಿಲ್ಲಿ ನಟವ್ರ ಮೇಲೆ ಕಾಲು ಹಾಕೊಂಡು ಒಂದು ಸ್ವಲ್ಪ ಕಾಲು ಕೂಡ ಟಚ್ ಮಾಡ್ತಾರೆ, ಒಂದು ಕಾಮಿಡಿ ಮಾಡ್ತಾರೆ. ಯಾಕಣ್ಣ ಬಂದಿದ್ದೀರಾ, ಮದುವೆಗಿಲ್ಲೆಲ್ಲ ಶಾಪಿಂಗ್ ಎಲ್ಲ ಹೋಗ್ಬೋದಿತ್ತು, ಸುಮ್ಮನೆ ಹೋಗೋದಲ್ವಾ ಅಂತ ಅಂದ್ಬಿಟ್ಟು ಆಟೋ ಕರೀತೀನಿ ಇರು ಅಂತ ಅಂದ್ಬಿಟ್ಟು ವಿಜಿಲ್ ಹೊಡಿತಾರೆ. ಅವಾಗ ಇಲ್ಲಿ ಉಗ್ರಂ ಮಂಜು ಅವರು ಕಾಲಲ್ಲಿ ಸ್ವಲ್ಪ ಹಿಂಗೆ ಟಚ್ ಮಾಡ್ತಾರೆ. ಉಗ್ರಂ ಮಂಜು ಅವರು ಗಿಲ್ಲಿಯವರು ಟಚ್ ಮಾಡ್ತಾರೆ. ಬಟ್ ಇಲ್ಲಿ ಗಿಲ್ಲಿಯವರು ಅದನ್ನ ಏನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇವ್ರು ಏನೇ ಮಾಡಿದ್ರು ಕೂಡ ಇಲ್ಲಿ ಅದನ್ನ ಗಿಲ್ಲಿ ಅವರು ಫುಲ್ಲು ಕಾಮಿಡಿಯಾಗಿ ತಗೊಂಡ್ ಬಂದಿದ್ದಾರೆ. ಯಾವುದು ಕೂಡ ಟ್ರಾಜಿಡಿಯಾಗಿ ಹೋಗ್ಲೇ ಇಲ್ಲ. ಏನೋ ಒಂದು ಸ್ವಲ್ಪ 2-3 ಕಡೆ ಇಲ್ಲಿ ಗಿಲ್ಲಿಯವರು ತಪ್ಪು ಮಾತಾಡಿದ್ದಾರೆ ಅಂತ ಅಂದ್ಬಿಟ್ಟು ಏನು ಇವನು ಸರಿಯಾಗಿ ಕಾಮಿಡಿನೇ ಮಾಡಲ್ಲ ಅಂತ ಅಂದ್ಬಿಟ್ಟು ರಜತ್ ಅವ್ರು ಕೂಡ ಇಲ್ಲಿ ಬೈದ್ರು, ಸಿಕ್ಕಾಪಟ್ಟೆ ಬೈದ್ರು. ನನ್ನ ಹತ್ರ ಎಲ್ಲ ಇವೆಲ್ಲ ಇಟ್ಕೋಬೇಡ, ಬೇರೆಯವ್ರ ಹತ್ರ ಇಟ್ಕೋ ಅಂತ ಮಾತಾಡಿದ್ದಿರ್ಬೋದು. ಮತ್ತೆ ನೀನು ಕಾಮಿಡಿ ಮಾಡ್ತಾ ಇದೆಯಾ, ನಿನಗೆ 10% ಅಷ್ಟು ಕೂಡ ಕಾಮಿಡಿ ಬರೋದೇ ಇಲ್ಲ, ನಿಜವಾಗ್ಲೂ ಕೂಡ ನೀನು ಕಾಮಿಡಿ ನೋಡ್ತಾ ಇದ್ರೆ ಇರಿಟೇಷನ್ ಆಗುತ್ತೆ, ಹಾಗೆ ಹೀಗೆ ಅಂತ ಸುಮಾರು ಮಾತಾಡ್ಬಿಟ್ಟಿದ್ದಾರೆ. ನೋಡೋಣ ವೀಕ್ಷಕರೇ ಸದ್ಯ ಯಾವ ವಿಚಾರಕ್ಕೆ ಇಲ್ಲಿ ಕ್ಲಾಸ್ ತಗೊಂತಾರೆ ಅಂದ್ಬಿಟ್ಟು. ನಿಮ್ಮ ಅನಿಸಿಕೆ ಪ್ರಕಾರ ಯಾವ ವಿಚಾರಕ್ಕೆ ಕ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತೆ ಪ್ರೋಮೋ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.